ಶ್ರಾವಣ ಮಾಸ ಬಂತು. ಈ ಪವಿತ್ರ ತಿಂಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಬಗ್ಗೆ ತಿಳಿಯೋಣ. ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನಲ್ಗೆ ಸ್ವಾಗತ. ಆಗಸ್ಟ್ 13ರಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ. ಶ್ರಾವಣ ಮಾಸವನ್ನು ಭಕ್ತಿ ಮತ್ತು ಶುಭ ಕಾರ್ಯಗಳ ಪವಿತ್ರ ಕಾಲವೆಂದು ನಂಬಲಾಗುತ್ತದೆ. ಪ್ರತಿದಿನ ಬೆಳಗ್ಗೆ ದೀಪ ಹಚ್ಚಿ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಪ್ರತಿ ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆ ಅರ್ಪಿಸಿ. ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಿಸಿ. ಪ್ರತಿದಿನ ಸಾಧ್ಯವಷ್ಟು ಮಂತ್ರ ಜಪ ಮಾಡಿ ಸ್ತೋತ್ರ ಪಠಣ ಮಾಡಿರಿ. ಓಂ ನಮಃ ಶಿವಾಯ ನಮಃ ಅಂತ ಮಂತ್ರ ಜಪಿಸಿದರೆ ಸಾಕು. ಸಾಧ್ಯವಾದರೆ ಸಾತ್ವಿಕ ಆಹಾರ ಸೇವಿಸಿ ಅಥವಾ ಉಪವಾಸವನ್ನು ಆಚರಿಸಿ. ಸಾತ್ವಿಕ ಆಹಾರ ಮತ್ತು ಉಪವಾಸ ದೇಹ ಮನಸ್ಸನ್ನು ಶುದ್ಧಿ ಮಾಡಿ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ. ಸಾಧ್ಯವಾದಷ್ಟು ಭಗವದ್ಗೀತೆ, ಶಿವಪುರಾಣ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದು. ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಭಕ್ತಿಯಿಂದ ಪೂಜೆ ಮಾಡುವುದು. ಪೂಜಾ ಸ್ಥಳವನ್ನು ಪ್ರತಿದಿನ ಸ್ವಚ್ಛ ಮಾಡಿರಿ. ದೇವರ ವಿಗ್ರಹ ಫೋಟೋಗಳನ್ನು ಶುದ್ಧವಾಗಿ ಇಡಿ. ದೀಪ ಧೂಪ ಹೂವುಗಳಿಂದ ಪೂಜೆ ಮಾಡಿ. ಭಕ್ತಿಯಿಂದ ಮನಸ್ಸು ಶುದ್ಧ ಇಟ್ಟು ಪೂಜೆ ಮಾಡಿ. ನಿಯಮಿತವಾಗಿ ನೈವೇದ್ಯ ಅರ್ಪಿಸಿ ಕೃತಜ್ಞತೆ ಸಲ್ಲಿಸಿ. ಶ್ರಾವಣ ಮಾಸದಂದು ಮುತ್ತೈದೆಯರು ಹಸಿರು ಬಳೆ ಧರಿಸುವುದರಿಂದ ಶ್ರೇಷ್ಠವಾಗುತ್ತದೆ. ಶ್ರಾವಣ ಮಾಸದಲ್ಲಿ ಹಸಿರು ಬಣ್ಣ ಧರಿಸುವುದು ಶಿವನ ಅನುಗ್ರಹ ಮತ್ತು ಸಂತೋಷವನ್ನು ನೀಡುತ್ತದೆ. ಶ್ರಾವಣ ಮಾಸದಂದು ಆದಷ್ಟು ಜಗಳ, ಕೆಟ್ಟ ಮಾತು, ನಿಂದನೆ ದೂರವಿರಿ. ಮದ್ಯಪಾನ, ಧೂಮಪಾನ ಮತ್ತು ಇತರ ದುಶ್ಚಟಗಳಿಂದ ದೂರವಿರಿ. ಶ್ರಾವಣ ಮಾಸ ಶ್ರೇಷ್ಠ ಆಚರಣೆಯಾಗಿದೆ. ಆದ್ದರಿಂದ ಮಾಂಸಾಹಾರವನ್ನು ತ್ಯಜಿಸಿ. ಸಾತ್ವಿಕ ಆಹಾರವನ್ನು ಹಿರಿಯರಿಗೆ, ಗುರುಗಳಿಗೆ ಗೌರವಿಸಿರಿ. ಹಿರಿಯರಿಂದ ಆಶೀರ್ವಾದ ಪಡೆದುಕೊಂಡರೆ ತುಂಬ ಒಳ್ಳೆಯದಾಗುತ್ತದೆ. ಸಾಧ್ಯವಾದಷ್ಟು ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಪಡೆಯಿರಿ. ದೇವಸ್ಥಾನ ದರ್ಶನದಿಂದ ಪುಣ್ಯ, ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಶ್ರಾವಣ ಮಾಸ ಬಂತು. ಈ ಪವಿತ್ರ ತಿಂಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಬಗ್ಗೆ ತಿಳಿಯೋಣ. ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನಲ್ಗೆ ಸ್ವಾಗತ. ಆಗಸ್ಟ್ 13ರಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ. ಶ್ರಾವಣ